ಬಾಣ ಬಿಡು ಅರ್ಜುನ. ನಾನಂತೂ ಕೇವಲ ಒಂದೇ ಬಾಣ ಬಿಟ್ಟಿದ್ದೆ, ಆದ್ರೆ ಹೀಗ್ಯಾಕಾಯ್ತು? ಅರ್ಜುನ, ನಾನು ಹೇಳಿದ್ನಲ್ಲ, ನೀನ್ ಕೇವಲ ಕರ್ಮ ಮಾಡು, ಫಲದ ಚಿಂತೆ ಮಾಡಬೇಡ. ಕೃಷ್ಣ, ಇದೇನು ಎಲ್ಲಾ ಬಾಣನೂ ಮಾಯ ಆಯ್ತಲ್ಲ? ನಾನು ಎಷ್ಟೊಂದ್ ಬಾಣ ಬಿಡ್ತಿದ್ರು ಇವಳಿಗೆ ಏನೂ ಆಗ್ತಿಲ್ವಲ್ಲ? ಏನು ತೊಂದ್ರೆ ಇಲ್ಲ ಅರ್ಜುನ, ನೀನ್ ಮತ್ತೆ ಬಾಣ ಬಿಡು. ಇವಳ ಮೇಲೆ ಯಾವುದೇ ಶಕ್ತಿನೂ ಏನು ಪ್ರಯೋಜನ ಆಗ್ಲಿಲ್ಲ. ಕೃಷ್ಣ, ಇನ್ನೊಂದ್ಸಲ ನಾನ್ ಬಾಣ ಬಿಟ್ಟು ನೋಡ್ಲಾ? ಹಾಗೆಳಿಯ, ನನ್ನಮ್ಮ ಹೇಳ್ತಾಳೆ, ಯಾವ ಕೆಲ್ಸನಾದ್ರೂ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡ್ ಮಾಡಿದ್ರೆ ಅದರ ಪರಿಣಾಮ ಒಳ್ಳೇದಾಗಿರತ್ತೆ. ಅರ್ಜುನ, ನೀನ್ ಮೊದ್ಲು ನಾರಾಯಣನ ಸ್ಮರಣೆ ಮಾಡು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಕೃಷ್ಣ, ಇದೇನು? ಇದು ಹೇಗಾಗೋಯ್ತು? ಅರ್ಜುನ, ನೀನು ನಾರಾಯಣನ ಸ್ಮರಣೆ ಮಾಡಿದ್ಯಲ್ವಾ? ಧರ್ಮದ ರಕ್ಷಣೆಗಾಗಿ ಮತ್ತೆ ಅಧರ್ಮದ ನಾಶಕ್ಕಾಗಿ ಅವನ್ ನಿನ್ಗೆ ಉಡುಗೊರೆಯಾಗಿ ಇದನ್ ಕೊಟ್ಟ. ಇನ್ನ ಯೋಚಿಸ್ಬೇಡ ಅರ್ಜುನ, ಇನ್ನೊಂದು ಬಾಣ ಬಿಡು. ಕೃಷ್ಣ, ಇನ್ನು ಇದೇ ಬಾಣದಿಂದ ಆ ಮುಷ್ಟಿಕಾಳ ಅಂತ್ಯ ಆಗುತ್ತೆ. ತಡೆಯ ವಿಷಯ ಅರ್ಜುನ, ಬಾಣ ಬಿಡು. ಅರ್ಜುನ, ಇನ್ನು ನೀನು ಹೇಳ್ಬೋದು ನಿನ್ನ ಜೀವನದಲ್ಲಿ ಒಂದು ರಾಕ್ಷಸಿನ ಸಾಯಿಸಿ ಅಂತ. ಇದು ನಿಂದೆ ಮಾರ್ಗದರ್ಶನದ ಕಾರಣದಿಂದ ಸಾಧ್ಯ ಆಗಿದ್ದು ಕೃಷ್ಣ. ಅರ್ಜುನ, ಇವಳ ದೇಹದಲ್ಲಿ ಒಂದು ಅಂಗ ಬದುಕಿದ್ರು ಕೂಡ ಇವಳಿಗೇನೂ ಆಗೋದಿಲ್ಲ. ನಂಗೆ ಅರ್ಥ ಆಯ್ತು ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಚೂರ್ ಚೂರ್ ಮಾಡ್ಬಿಟ್ಟೆ ನಾನು ಮುಷ್ಟಿಕಾಳ ಶರೀರನ, ಅಂತ್ಯ ಮಾಡ್ಬಿಟ್ಟೆ ನಾನು. ಅರ್ಜುನ, ನೀನು ಬಹಳ ಸಾಹಸದಿಂದ ಮತ್ತೆ ಬುದ್ಧಿಯಿಂದ ಈ ರಾಕ್ಷಸಿನ ಸಾಯಿಸಿದ್ಯಾ. ನಡಿ, ವೃಂದಾವನಕ್ಕೆ ಹೋಗೋಣ ಗೆಳೆಯ. ಮುಷ್ಟಿಕಾ ನಾನು ಬಾಲಕರೇ,
ಈ ಜಗತ್ತಲ್ಲಿ ಮುಷ್ಟಿಕಾನ ಸಾಯಿಸೋಂತವ್ರು ಇನ್ನು ಜನ್ಮನೇ ಎತ್ತಿಲ್ಲ. ಆದ್ರೆ ನಿಮ್ಮನ್ನ ಸಾಯಿಸೋಂತವಳು ಜನ್ಮ ಎತ್ತಿದ್ದಾಳೆ. ಈಗ ಎಲ್ಲದಕ್ಕೂ ಮೊದಲು ನಾನು ನಿಮ್ಮಿಬ್ಬರನ್ನ ಸಾಯಿಸ್ಬಿಡ್ತೀನಿ. ಯಶೋದೆ, ಹಿಡಿಂಬೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ತಪ್ಪು ಮಾಡಿದ್ದೀನಿ. ಆದ್ರೆ ಹಿಡಿಂಬೆ ಇರ್ಲಿಲ್ಲ ಅಂದಿದ್ರೆ ಇವತ್ತು ನಾನು ಇರ್ತಾ ಇರ್ಲಿಲ್ಲ, ನನ್ ಮಕ್ಕಳು ಇರ್ತಾ ಇರ್ಲಿಲ್ಲ. ಹಿಡಿಂಬೆ ಕೇವಲ ನಿಮಗಷ್ಟೇ ಅಲ್ಲ, ಬದಲಿಗೆ ನನ್ನ ಕುಟುಂಬದಲ್ಲೂ ಒಬ್ಳಾಗಿದ್ದಾಳೆ. ಅಮ್ಮ, ಕುಟುಂಬ ಅಂದ್ರೆ ಏನಮ್ಮ? ಮಗು, ನಮ್ಮ ಮನೆ ಸದಸ್ಯರನ್ನ ನಮ್ಮ ಕುಟುಂಬದವರು ಅಂತ ಕರೀತಾರೆ. ನಮ್ಗೆ ಬಹಳ ಪ್ರಿಯವಾದವರು ಮತ್ತೆ ನಮ್ಗೆ ಹತ್ರವಾದವ್ರನ್ನ. ಅಮ್ಮ, ಹಿಡಿಂಬೆ ಅಂತೂ ನಂಗೆ ಮೊದಲನೇ ದಿನದಿಂದನೇ ಗೆಳತಿ ಆಗ್ಬಿಟ್ಟಿದ್ದಾಳೆ. ಅಮ್ಮ, ಕೃಷ್ಣ ಮತ್ತೆ ಅರ್ಜುನ ಅದೇ ಲಾವಾ ತಳದ ಹತ್ರ ಇದ್ದಾರೆ. ಅವ್ರನ್ನ ಕರ್ಕೊಂಬರೋಕೆ ನನ್ಗೆ ನಿಮ್ಮೆಲ್ರೂ ಅಪ್ಪಣೆ ಸಿಗ್ಬೇಕು ಅಮ್ಮ. ಹಾ ಪುತ್ರಿ, ಹೋಗು, ಅವ್ರನ್ನ ಬೇಗ ಕರ್ಕೊಂಡ್ ಬಾ. ಮೊದಲನೇ ಸಲ ಸೋಲಿನ ಮುಖ ನೋಡ್ಬೇಕಾಯ್ತು. ಸೋಲಿನ ಭೂತ ಎಷ್ಟು ನೋವು ಕೊಡುತ್ತೆ. ನಾನು ಅಷ್ಟೊಂದ್ ರಾಕ್ಷಸರನ್ನ ಕೊಂದೆ, ಈಗ ಅವ್ರ ಲೆಕ್ಕನೂ ಮರ್ತಿದ್ದೀನಿ. ಆದ್ರೆ ಈ ಮುಷ್ಟಿಕಾಳಲ್ಲಿ ಅಂತದೇನಿತ್ತು? ನಾನು ಅವಳನ್ನ ಸಾಯಿಸೋಕಾಗ್ದೇ ಇರೋದು. ನಾನು ಇಷ್ಟು ವಿಚಿತ್ರ ರಾಕ್ಷಸಿನ ಎಲ್ಲೂ ನೋಡೇ ಇಲ್ಲ. ಇವಳ ಅಂಗ ಭಂಗ ಮಾಡಿದ್ಮೇಲೇನು ಇವಳು ಜೀವಂತವಾಗಿ ಇದ್ದಾಳೆ. ಕೃಷ್ಣ, ನಾರಾಯಣನ ಪ್ರಾರ್ಥನೆ ಮತ್ತೆ ನಮ್ ಶಸ್ತ್ರ ಕೂಡ ಈ ಮುಷ್ಟಿಕಾಗೆ ಏನೂ ಮಾಡೋಕಾಗ್ತಿಲ್ವಲ್ಲ. ಈಗ ನಾವ್ ಏನ್ ಮಾಡೋದು? ಗೆಳೆಯ, ಇನ್ನೂ ಒಂದೇ ಕೆಲಸ ಮಾಡೋದು ಉಳ್ತಿದೆ. ಅದೇನು ಕೃಷ್ಣ? ಓಡೋದು. ಓಡು ಓಡು. ನಿಮ್ಮ ಮೃತ್ಯುವಿನಿಂದ ಎಲ್ಲಿವರೆಗೂ ಓಡ್ತೀರಾ ಮಕ್ಕಳೇ? ಕೃಷ್ಣ, ಅವಳಿಗೆ ನಮ್ಮ ಮೇಲೆ ಆಕ್ರಮಣನೂ ಮಾಡ್ತಿದ್ದಾಳೆ. ಅರ್ಜುನ, ಮರಗಳ ಮರೆಯಲ್ಲಿ ಓಡು. ನೋಡ್ತೀನಿ ಇನ್ನು ನಿಮ್ಮನ್ನ ನನ್ನಿಂದ ಯಾರು ಕಾಪಾಡ್ತಾರೆ ಅಂತ. ಕೃಷ್ಣ, ನೀನ್ ದೊಡ್ಡ ದೊಡ್ಡ ರಾಕ್ಷಸನ್ನ ಸೋಲ್ಸಿದ್ಯಾ ಅಂತ ನಾನ್ ಕೇಳಿದ್ದೆ. ಆದ್ರೆ ಇಲ್ಲಿ ನೀನು ಆ ರಾಕ್ಷಸಿಯಿಂದ ಪಾರಾಗಿ ಓಡಕ್ ಹೇಳ್ತಿದ್ಯಲ್ಲ. ಗೆಳೆಯ, ನಾನು ಇಲ್ಲಿವರೆಗೂ ಕೊಂದಿರೋ ರಾಕ್ಷಸರೇ ಬೇರೆ, ಈ ಮುಷ್ಟಿಕಾನೇ ಬೇರೆ. ಇವಳಲ್ಲಿ ವಿಶೇಷ ಶಕ್ತಿ ತುಂಬಿದೆ ಅನ್ಸುತ್ತೆ. ನಾರಾಯಣ ನಾರಾಯಣ, ಇದೇನಾಗುತ್ತಿದೆ ಪ್ರಭು? ನನಗೇನೂ ಅರ್ಥವಾಗುತ್ತಿಲ್ಲ. ಪರಮಾವತಾರಿ ಶ್ರೀಕೃಷ್ಣ ಮತ್ತು ನರಾವತಾರಿ ಅರ್ಜುನ ಇಬ್ಬರೂ ಒಬ್ಬ ಅಸುರಿಗೆ ಭಯಭೀತರಾಗಿದ್ದಾರೆ. ದೇವರ್ಷಿ, ಒಮ್ಮೊಮ್ಮೆ ನರ ಮತ್ತು ನಾರಾಯಣರಿಗೆ ಪರಿಸ್ಥಿತಿಗೆ ಅನುಸಾರವಾಗಿ ಕಾರ್ಯ ಮಾಡಬೇಕಾಗುತ್ತದೆ. ಆದರೆ ಪ್ರಭು, ನರ ಮತ್ತು ನಾರಾಯಣರ ಅವತಾರ ಅಧರ್ಮವನ್ನು ನಾಶ ಮಾಡಲೆಂದೇ ಆಗಿದೆ. ಮತ್ತೆ ಅವರಿಬ್ಬರೂ ಮುಷ್ಟಿಕಾಳ ವಧೆ ಏಕೆ ಮಾಡುತ್ತಿಲ್ಲ ಪ್ರಭು? ದೇವರ್ಷಿ, ಮುಷ್ಟಿಕಾಳ ಸಂಹಾರ ಅವಶ್ಯ ಆಗುವುದು. ಆದರೆ ಅದರಲ್ಲಿ ನರ ಮತ್ತು ನಾರಾಯಣರ ಭೂಮಿಕೆ ಪ್ರತ್ಯಕ್ಷವಾಗಿರುವುದು ಅಥವಾ ಅಪ್ರತ್ಯಕ್ಷವೋ ಅದನ್ನು ಉಚಿತ ಸಮಯವೇ ನಿರ್ಧರಿಸಲಿದೆ. ನಾರಾಯಣ ನಾರಾಯಣ, ಆದರೆ ಪ್ರಭು, ಅಲ್ಲಿವರೆಗೆ ನರ ಮತ್ತು ನಾರಾಯಣರಿಗೆ ಅಪಾಯವಾಗುತ್ತದೆ. ಓಹೋ, ನೀವಿಬ್ರು ಇಲ್ಲಿ ಅಡಗಿದ್ದೀರಾ? ಇದೇನ್ ಮಾಡ್ದೆ ಮುಷ್ಟಿಕ?
ನಿನ್ ಗೊತ್ತಿದ್ಯಾ ಒಂದು ಗಿಡ ಮರ ಆಗೋಕೆ ಎಷ್ಟು ವರ್ಷ ಬೇಕಾಗುತ್ತೆ, ಆದ್ರೆ ನೀನ್ ಅದನ್ನ ಒಂದು ಕ್ಷಣಕ್ಕೆ ಇಟ್ಬಿಟ್ಟಿಯಲ್ಲ. ಈಗ ಈ ಮರದ ಹಾಗೆ ನಿಮ್ಮಿಬ್ಬರ ಅಂತ್ಯನೂ ಆಗೋಗುತ್ತೆ. ಅರ್ಜುನ, ನಿಂತ್ಕೊಂಡು ಮಾತೇನ್ ಕೇಳ್ತಿದ್ಯೋ? ಓಡು. ಆ! 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 ಕೃಷ್ಣ, ನಾವೀಗ ಏನ್ ಮಾಡೋದು? ಈಗ ಹೋಗೋದಕ್ಕೂ ದಾರಿನೇ ಇಲ್ವಲ್ಲ. ಮುಂದೆ ರಾಕ್ಷಸಿ, ಹಿಂದೆ ಪ್ರಪಾತ. ಈಗ ನಾವ್ ಏನ್ ಮಾಡೋದು ಕೃಷ್ಣ? ಅರ್ಜುನ, ಇನ್ನೇನ್ ಮಾಡ್ಬೇಕು? ಅದನ್ನ ಮುಷ್ಟಿಕನೇ ಮಾಡ್ತಾಳೆ. ಆ! ಹಿಡಿಂಬೆ, ನೀವ್ ಏನ್ ನೋಡ್ತಿದ್ದೀರಿ ಭಗವಂತ? ನನ್ನ ಪೂರ್ವಜರನ್ನು ಭದ್ರಾಕ್ಷ. ಅದ್ ನನಗ್ ಗೊತ್ತಿದೆ, ಆದ್ರೆ ಯಾಕೆ ನೀವು ಎಲ್ಲರನ್ನೂ ಇಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ದೀರಾ? ದಶಾನನ ರಾವಣ, ಹಿರಣ್ಯಕಶಿಪು, ಕಾಲನೇಮಿ ಇವರೆಲ್ಲರೂ ಜಗತ್ತಿನ ಬಹುದೊಡ್ಡ ಯೋಧರು. ಮತ್ತು ಅಸುರರ ಕುಲಭೂಷಣ ಭಗವಂತ ಕಂಸನಿಗೆ ಪ್ರೇರಣೆ ಇವರು. ಭಗವಂತ, ನನ್ಗೆ ಅರ್ಥನೇ ಆಗ್ತಿಲ್ಲ. ನೀವು ಇವ್ರನ್ನೆಲ್ಲ ನೋಡ್ತಾ ಇಷ್ಟು ಅಸಮಾಧಾನ ಯಾಕೆ ಮಾಡ್ಕೋತಿದ್ದೀರಿ? ದೇವತೆಗಳು ನಮ್ಮ ಅಸುರರಿಗೆ ಸದಾ ವಂಚನೆಯನ್ನೇ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಬಾಹುಬಲದಿಂದ ಇವರಿಗೆ ನಮ್ಮ ಅಸುರರನ್ನು ಗೆಲ್ಲಲಾಗಲಿಲ್ಲ. ಹಾಗಾಗಿ ಮೋಸದಿಂದ ವಿವಿಧ ರೂಪ ಧರಿಸಿ ವಿಷ್ಣು ಎಲ್ಲರ ಹತ್ಯೆ ಮಾಡಿದ. ಹಿರಣ್ಯಕಶಿಪು, ನೀವೇ ಹೇಳಿ, ಆ ವಿಷ್ಣು ಎಂತಹ ರೂಪ ಧರಿಸಿ ನಿಮ್ಮ ವಧೆ ಮಾಡಿದ್ದ? ಅರ್ಧ ನರ ಅರ್ಧ ಸಿಂಹ. ವಿಷ್ಣು ನರಸಿಂಹನ್ ಅವತಾರ ಧರಿಸಿದ್ದ ಅಲ್ವಾ ಭಗವಂತ? ಅವರ ಮೃತ್ಯುವಾದರೂ ಸಮ್ಮಾನದಿಂದ ಕೂಡಿತ್ತು. ಆದರೆ ಅವರ ಹಿರಿಯ ಸೋದರ ಹಿರಣ್ಯಾಕ್ಷ, ವಿಷ್ಣು ಯಾವ ರೂಪ ಧರಿಸಿ ಅವರನ್ನು ವಧಿಸಿದನೋ ಅದರ ಹೆಸರನ್ನು ನಾನು ಹೇಳಲಾರೆ. ವರಾಹ ರೂಪ ಧರಿಸಿದ್ದ. ಭಗವಂತ, ಅವನು ಯಾರು? ಮುಂದೆ ನೋಡಿ, ಮುಂದೆ ನೋಡಿ. ಒಳ್ಳೇದಾಯ್ತು ಹಿಡಿಂಬೆ, ನೀನೇ ಸ್ವತಃ ನನ್ನ ಮುಂದೆ ಬಂದಿದ್ದೀಯ. ಈಗ ಈ ಬಾಲಕರಿಗಿಂತ ಮುಂಚೆ ನಾನು ನಿನ್ನ ಹತ್ಯೆ ಮಾಡ್ತೀನಿ. ನೀನು ಅಸುರಿ ಆಗಿದ್ದು ಅಸುರಿ ಜಾತಿಗೆ ವಿದ್ರೋಹ ಮಾಡಿದೆ. ಮುಷ್ಟಿಕಾ, ಏನು ತಪ್ಪು ಮಾಡದೇ ಇರೋ ವೃಂದಾವನದವರ ಜೀವ ಕಾಪಾಡೋದು ಯಾವ ಜಾತಿ ದ್ರೋಹನೂ ಅಲ್ಲ. ನಾನೀಗ ಎಂಥ ಕೆಲಸ ಮಾಡಿದ್ದೀನಿ ಅಂದ್ರೆ ಅದ್ರ ಮೇಲೆ ಇಡೀ ರಾಕ್ಷಸರ ಜಾತಿನೇ ಯಾವಾಗ್ಲೂ ಹೆಮ್ಮೆ ಪಡತ್ತೆ. ನಿನ್ನ ಮೇಲೆ ಅಸುರಿ ಜಾತಿಗೆ ಗರ್ವ ಇರುತ್ತೋ ಅಥವಾ ನಾಚಿಕೆ ಬರುತ್ತೋ, ನಿನಗೆ ಅದ್ರ ಚಿಂತೆ ಮಾಡುವಂತ ಯಾವ ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ ಅದನ್ನೆಲ್ಲ ನೋಡೋದಕ್ಕೆ
ನೀನು ಜೀವಂತವಾಗೇ ಇರೋದಿಲ್ಲ. ಮುಷ್ಟಿಕಾಳಿಗೆ ಹೊಡೆದಿದ್ದಕ್ಕೆ ನೀನು ಶಿಕ್ಷೆ ಅನುಭವಿಸಲೇಬೇಕು ಹಿಡಿಂಬೆ. ಮುಷ್ಟಿಕಾ, ಒಂದ್ ಬಾರಿ ಏನೋ ಉಳ್ಕೊಂಡೆ, ಆದ್ರೆ ಈ ಬಾರಿ ನೀನು ಉಳಿಯೋದಿಲ್ಲ. ನಾರಾಯಣ ನಾರಾಯಣ, ಇದೇನಾಗುತ್ತಿದೆ ಪ್ರಭು? ಇವರಿಬ್ಬರು ಈ ಜಗತ್ತಿನಲ್ಲಿ ಅವತರಿಸಿದ್ದೆ ಧರ್ಮದ ಸ್ಥಾಪನೆಗಾಗಿ, ಆದರೆ ಅವರಿಬ್ಬರು ಇಂದು ಅಧರ್ಮಕ್ಕೆ ಭಯಭೀತರಾಗಿ ಓಡುತ್ತಿದ್ದಾರೆ ಪ್ರಭು. ಹೀಗಾದರೆ ಮುಷ್ಟಿಕಾಳ ಸಂಹಾರ ಹೇಗೆ ಪ್ರಭು? ದೇವರ್ಷಿ, ಮುಷ್ಟಿಕಾಳಿಗೆ ಈ ವರದಾನವಿದೆ. ಯಾವುದೇ ದೇವ ಅಥವಾ ಮನುಷ್ಯ ಅವಳಿಗೆ ಅಹಿತ ಮಾಡಲಾಗದು. ಆದರೆ ಕೇವಲ ಒಬ್ಬ ಅಸುರ ಮಾತ್ರ ಅವಳ ವಧೆ ಮಾಡಬಹುದು. ನಾರಾಯಣ ನಾರಾಯಣ ಪ್ರಭು, ಇದೊಂದು ವಿಚಿತ್ರ ವರದಾನ. ದೇವರ್ಷಿ, ಮುಷ್ಟಿಕಾ ಹೀಗೆ ಯೋಚಿಸಿರಬಹುದು, ಕೇವಲ ದೇವತೆ ಮತ್ತು ಮನುಜರೇ ಅವಳ ಶತ್ರುಗಳು ಮತ್ತು ಎಲ್ಲ ಅಸುರರು ಅವಳ ಮಿತ್ರರೆಂದು. ಹಾಗಾಗಿ ಅಸುರರಿಂದ ಅವಳಿಗೆ ಯಾವುದೇ ಭಯವಿಲ್ಲ. ಆದರೆ ವರದಾನ ಬೇಡುವ ಸಮಯ ಅವಳು ಈ ಮಾತಿನ ಕಲ್ಪನೆಯನ್ನು ಮಾಡಿರಲಿಲ್ಲ. ಯಾವುದೇ ಅಸುರಿ ಅವಳ ಶತ್ರುವಾಗಿ ಅವಳ ಸಮ್ಮುಖ ನಿಲ್ಲಬಹುದೆಂದು. ನೋಡ್ ಹಿಡಿಂಬೆ, ನೀನು ನಮ್ಮ ಮಧ್ಯ ಬರಬೇಡ. ನೀನು ಅಸುರಿನೇ ಮತ್ತೆ ನಾನು ಅಸುರಿನೇ. ನಾವಿಬ್ರು ಅಸುರಿ ಜಾತಿಯವರು, ಮತ್ತಿವರೆಲ್ಲ ನಮ್ಮ ಶತ್ರುಗಳು. ಮುಷ್ಟಿಕಾ, ನೀನು ಅಸುರಿ ಪ್ರವೃತ್ತಿನಲ್ಲೇ ಮುಳುಗಿದೀಯಾ. ಅದಕ್ಕೆ ನನ್ ಮಾತು ನಿನಗೆ ಅರ್ಥ ಆಗ್ತಿಲ್ಲ. ಯಾವ ತಪ್ಪು ಮಾಡದೇ ಇರೋ ಈ ಜನರನ್ನ ಸಾಯ್ಸಕ್ ನಾನ್ ಬಿಡಲ್ಲ. ಮುಷ್ಟಿಕಾ, ಇವತ್ ನಿನ್ನ ಅಂತ್ಯ ನಿಶ್ಚಿತ. ಹಿಡಿಂಬಿ, ಒಮ್ಮೆ ಎಲ್ಲ ರಾಕ್ಷಸರು ಮತ್ತೆಲ್ಲ ಮನುಷ್ಯರು ನಿನ್ನ ಹಾಗೆ ಆಗ್ಬಿಟ್ರಿ, ಆಗ ಈ ಜಗತ್ತಲ್ಲಿ ಅಧರ್ಮದ ಅಂತ್ಯ ಶಾಶ್ವತವಾಗಿ ಆಗ್ಬಿಡತ್ತೆ. ಗೆಳೆಯ, ಧರ್ಮ ಅಧರ್ಮ ನನ್ಗೆಲ್ ಗೊತ್ತಿದೆ. ನಾನು ನನ್ ಗೆಳೆಯರನ್ ಕಾಪಾಡ್ತಿದ್ದೆ ಅಷ್ಟೇ. ನಿಮ್ಗಿನ್ ಯಾವ ತೊಂದ್ರೆನೂ ಇಲ್ಲ. ಇನ್ ನಾನ್ ಹೊರಡ್ತೀನಿ. ಹಿಡಿಂಬಿ, ನೀನು ನಮ್ಮನ್ನ ಇಲ್ಲೇ ಬಿಟ್ಟು ಹೊರಟೋಗ್ಬಿಟ್ರಿ, ಮತ್ತೆ ನಾವು ಬೃಂದಾವನಕ್ಕೆ ಹೋಗಿ ತಲುಪೋದು ಹೇಗೆ? ಅಯ್ಯೋ, ನಾನಂತೂ ಮರ್ತೇ ಬಿಟ್ಟಿದ್ದೆ. ಅಮ್ಮ ಯಶೋದೆ ನಿಮ್ಮಿಬ್ರನ್ ಕರ್ಕೊಂಡ್ ಬರೋಕೆ ಅಂತಾನೆ ನನ್ನ ಕಳ್ಸಿದ್ದು. ಮತ್ತೆ ತಡೆಯೋ ವಿಷಯಕ್ಕೆ ಕರ್ಕೊಂಡೋಗೋ ಬೃಂದಾವನಕ್ಕೆ. ಹಾ ಹಾ, ಹೋಗೋಣ. ಮಹಿಷಾಸುರ ಎಲ್ಲ ಅಸುರರಲ್ಲೂ ಶಕ್ತಿಶಾಲಿ, ಅವಿಜೇತ ಮಹಿಷಾಸುರ. ಹೇಗ್ ಸತ್ರು? ಇವರಿಗಾಗಿದ್ದು ಬಹಳ ದೊಡ್ಡ ಮೋಸ. ದೇವತೆಗಳು ಭಯಭೀತರಾಗಿ ಇವರ ಜನ್ಮವಾಗಲು ಬಿಡುತ್ತಿರಲಿಲ್ಲ. ಆಗ ಮಹಿಷನ ಗರ್ಭದಿಂದ ಇವರು ಜನ್ಮಿಸಬೇಕಾಯಿತು ಮತ್ತು ದೇವತೆಗಳು ಇವರಿಂದ ಪರಾಜಿತರಾಗಿ ಎಲ್ಲರೂ ಸೇರಿ ದುರ್ಗೆಯ ನಿರ್ಮಾಣ ಮಾಡಿದರು. ದುರ್ಗಾ ನವರಾತ್ರಿಯ ಸಮಯ ಅವಳು ವಂಚನೆಯಿಂದ ಅವರ ವಧೆ ಮಾಡಿದಳು. ನವರಾತ್ರಿ ಯಾವಾಗ ಭದ್ರಾಕ್ಷ?
ಭಗವಂತ ನನಗೆ ಹೇಗೆ ಗೊತ್ತಿರಬೇಕು? ನಾನಂತೂ ಪ್ರೇತ, ನಾನ್ ನವರಾತ್ರಿ ಮಾಡಲ್ಲ. ಭದ್ರಾಕ್ಷ, ನವರಾತ್ರಿ ಸಮೀಪವಾಗುತ್ತಿದೆ. ಹೇ ಭಗವಂತ ಕಂಸನ ಪೂರ್ವಜರೇ, ನೀವು ಚಿಂತಿತರಾಗಬೇಡಿ. ಭಗವಂತ ಕಂಸ ಅವತರಿಸಿದ್ದೆ ಈ ಕಾರಣಕ್ಕೆ. ನನ್ನಿಂದ ನಿಮ್ಮ ಮೇಲೆ ನಡೆದ ಅನ್ಯಾಯ ಅವಮಾನಗಳಿಗೆ ಪ್ರತೀಕಾರ ಸಿಗಲಿದೆ. ಇನ್ನು ಎಲ್ಲರಿಗೂ ನ್ಯಾಯ ದೊರೆಯುವುದು. ಸರ್ವಪ್ರಥಮ ಮಹಿಷಾಸುರನಿಗೆ. ಯಶೋದೆ, ಈ ವೃಂದಾವನದಲ್ಲಿ ನಮ್ಗೆ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಪ್ರೀತಿ ಸಿಗ್ತಾ ಇದೆ. ಜೀವನದಲ್ಲಿ ಸಂಕಷ್ಟ ಬರುತ್ತೆ ಹೋಗುತ್ತೆ, ಆದ್ರೆ ಇಲ್ಲಿ ನಾವೆಲ್ಲರೂ ಸಂಕಷ್ಟಗಳನ್ನ ಎದುರಿಸೋ ಧೈರ್ಯನ ಪಡ್ಕೊಂಡ್ವಿ. ನಮಗಿಲ್ಲಿಂದ ಹೋಗಕ್ಕೆ ಮನ್ಸೇ ಆಗ್ತಿಲ್ಲ. ಆದ್ರೆ ಅಕ್ಕ, ನವರಾತ್ರಿ ಬರೋದ್ರಲ್ಲಿದೆ. ನೀವೆಲ್ಲ ಇಲ್ಲೇ ಇದ್ರೆ ನಮ್ಮ ಸಂತೋಷನೂ ಹೆಚ್ಚಾಗತ್ತೆ. ಮತ್ತೆ ಮಕ್ಕಳು ನೋಡಬಹುದು ನಮ್ ಬರ್ಸಾನ ಮತ್ತೆ ವೃಂದಾವನದಲ್ಲಿ ನವರಾತ್ರಿ ಹೇಗ್ ಮಾಡ್ತಾರೆ ಅಂತ. ಯಶೋದೆ, ನಾವು ಹಸ್ತಿನಾಪುರಕ್ಕೆ ಹೋಗೋದು ಅತಿ ಅವಶ್ಯಕ. ಅಲ್ಲಿ ನನ್ನ ಮಕ್ಕಳ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವಲ್ಲಿ ಹೋಗ್ತಾ ಇದ್ರೆ ನಮ್ ಶತ್ರುಗಳು ಅವ್ರ ಷಡ್ಯಂತ್ರದಲ್ಲಿ ಸಫಲರಾಗಬಹುದು. ಅಕ್ಕ, ಮಾತೆ ದುರ್ಗಾ ಶತ್ರು ವಿನಾಶಕಿ. ಮತ್ತೆ ಅವರ ಆಶೀರ್ವಾದ ಸದಾ ನಿಮ್ ಮೇಲಿರುತ್ತೆ. ನೀವ್ ಸ್ವಲ್ಪನೂ ಚಿಂತೆ ಮಾಡಬೇಡಿ. ಹೌದಮ್ಮ, ಸ್ವಲ್ಪ ದಿನ ಇಲ್ಲೇ ಇರೋಣ. ನಾವಿಲ್ ಬಂದು ಎಷ್ಟ್ ದಿನ ಆಯ್ತು? ನಾವಿನ್ನೂ ಸರಿಯಾಗಿ ಬೆಣ್ಣೆನೆ ತಿಂದಿಲ್ಲ. ಈ ಬೆಣ್ಣೆ ಹೇಗಿರತ್ತೆ ಹೇಳು ಭೀಮಾ? ನಿನ್ನ ಬೆಣ್ಣೆ ಇಲ್ಲಿದೆ ಹಿಡಿಂಬೆ. ಕಂದ, ಇದೆಲ್ಲ ಏನು? ನಂದ್ರಾಣಿ, ಹಿಡಿಂಬಿ ನಮ್ ವೃಂದಾವನದ ರಕ್ಷಣೆ ಮಾಡಿದ್ದಾಳೆ. ಆದ್ರೆ ನಾವು ಅವಳಿಗೆ ಅವಮಾನ ಮಾಡಿದೀವಿ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಬಂದಿದೀವಿ. ಮತ್ತೆ ಗೊಲ್ರಿಗೆ ಇದಕ್ಕಿಂತ ಒಳ್ಳೆ ವಿಷಯ ಏನಿರುತ್ತೆ? ಅವರು ಅವ್ರ ಅತಿಥಿಗಳ ಸ್ವಾಗತ ಬೆಣ್ಣೆಯಿಂದನೇ ಮಾಡ್ತಾರೆ. ಅದಕ್ಕೆ ನಾವು ಹಿಡಿಂಬೆಗೆ ಬೆಣ್ಣೆ ತಿನ್ಸೋಕ್ ಬಂದಿದ್ದೀವಿ. ಇಷ್ಟೊಂದ್ ಬೆಣ್ಣೆನಾ? ಇದನ್ ತಿಂದ್ರೆ ನನ್ ಹೊಟ್ಟೆ ಪೂರ್ತಿ ತುಂಬ ಹೋಗುತ್ತೆ ಅನ್ಸುತ್ತೆ. ನೀವೆಲ್ಲ ಹಿಡಿಂಬೆಗೆ ಬೆಣ್ಣೆ ತಿನ್ಸಿ, ನಾನು ಕುಂತಿ ಅಕ್ಕನ ಜೊತೆ ಹೋಗಿ ಬರ್ಸಾನ ಹೋಗೋ ಸಿದ್ಧತೆ ಮಾಡ್ತೀನಿ. ಬರ್ಸಾನ? ಹಾ ಅಕ್ಕ, ಹೋಳಿ ಹಬ್ಬನ ಬಹಳ ಸಂಭ್ರಮದಿಂದ ನಾವು ವೃಂದಾವನದಲ್ಲಿ ಆಚರಿಸ್ತೀವಿ. ಆದ್ರೆ ನವರಾತ್ರಿ ಉತ್ಸವ ಅದು ಬರ್ಸಾನದಲ್ಲಾಗತ್ತೆ. ಅದಕ್ಕೆ ನಾವು ಬರ್ಸಾನಾಗ ಹೋಗ್ಬೇಕು. ಬನ್ನಿ. ಮೂರ್ತಿ ಮಾಡೋ ಮಾವ, ಮೂರ್ತಿನ ಚೆನ್ನಾಗ್ ಮಾಡಿ. ಮೂರ್ತಿ ಹೇಗಿರ್ಬೇಕು ಗೊತ್ತಾ? ನೋಡ್ತಿದ್ರೆ ಜೀವ ಇದೆ ಅನ್ನಿಸ್ಬೇಕು. ರಾಧೆ ಪುಟ್ಟಿ, ನೀನ್ ಚಿಂತೆ ಮಾಡ್ಬೇಡ. ಇದೇ ಕುಂಬಾರಣ್ಣನೇ ಪ್ರತಿ ವರ್ಷನೂ ಪ್ರತಿಮೆ ಮಾಡೋದು. ಅಮ್ಮ, ನಾನು ರಾಧೆ. ನಾನ್ ಜವಾಬ್ದಾರಿ ತಗೊಂಡಿದ್ರೆ ಇನ್ಯಾರು ತಗೋತಾರೆ? ನೀನೇ ಹೇಳಮ್ಮ, ಎಲ್ಲಿವರೆಗೂ ಮೂರ್ತಿಲಿ ಭಾವನೆ ಇರಲ್ವೋ ಮಾತೆ ಪ್ರಾಣ ಪ್ರತಿಷ್ಠಾಪನೆ ಆ ಮೂರ್ತಿಲಿ ಹೇಗಾಗುತ್ತೆ? ಈ ಮಾತೇನು ಸಂಪೂರ್ಣ ಸತ್ಯನೇ ಮಗಳೇ. ಅಮ್ಮ, ಅದೆಲ್ಲ ಬಿಡು. ಮೊದ್ಲು ನನ್ಗೆ ಹೇಳು, ಗಿರಿಧರ್ ಮಾವ ಎಲ್ ಹೋದ್ರು? ಗಿರಿಧರ ಆದ್ರೆ ಯಾಕೆ? ಅಯ್ಯೋ ಅಮ್ಮ, ನಾನು ಅವ್ರನ್ನ ಮಾತೆ ಒಡವೆ ತಗೊಂಬಾ ಅಂತ ಕಳ್ಸಿದ್ದೆ. ಅವ್ರಿನ್ನೂ ಬಂದಿಲ್ಲ. ಧೈರ್ಯವಾಗಿರು ರಾಧೆ, ನಿನ್ ಗಿರಿಧರಣ್ಣ ಇನ್ನೇನ್ ಬರ್ತಾನೆ, ಆಭರಣ ಎಲ್ಲ ತಗೊಂಡು. ಅಪ್ಪ, ನಂಗೆ ಎಷ್ಟೊಂದು ಕೆಲಸ ಇದೆ ಗೊತ್ತಾ? ನವರಾತ್ರಿಗೆ ತುಂಬಾ ಸಿದ್ಧತೆ ಮಾಡ್ಕೋಬೇಕು. ಯಾರನ್ನ ನೋಡಿದ್ರು ನನ್ಗೆ ಸಹಾಯ ಮಾಡೋದನ್ ಬಿಟ್ಟು ಸುಮ್ನೆ ತಡ ಮಾಡ್ತಾ ಇದ್ದಾರೆ. ರಾಧೆ ಪುಟ್ಟಿ, ಪುಟಿ, ಗಿರಿಧರ ಮತ್ತೆ ವಿಳಂಬ ಅದಂತೂ ಸಾಧ್ಯನೇ ಇಲ್ಲ. ನೋಡು, ಆಭರಣದ ಜೊತೆಗೆ ಇವರನ್ನು ಕರ್ಕೊಂಡ್ ಬಂದಿದ್ದೀನಿ. ಗಿರಿಧರ್ ಮಾವ, ಯಾಕಿಷ್ಟು ತಡ ಮಾಡಿದ್ರಿ? ಪುಟಿ, ಮಾತೆಗೆ ಹಾರ ಮಾಡಿಸ್ಬೇಕಾಗಿತ್ತಲ್ಲ. ಹುಡುಕಿ ಹುಡುಕಿ ಬಾ, ನಿನಗ್ ತೋರಿಸ್ತೀನಿ. ಬನ್ನಿ ಬನ್ನಿ. ಆಹಾ, ಈ ಹಾರ ಅಂತೂ
ಗಿರಿಧರ, ಸಾಂಜಿ ಮಾತೆ ಕಥೆಯನ್ನ ಯಾರು ಹೇಳ್ತಾರೆ? ನಮ್ಮೂರ್ಗೆ ಪ್ರತಿ ವರ್ಷ ಕತೆ ಹೇಳೋಕ್ ಬರ್ತಿದ್ರಲ್ಲ, ಅವ್ರ ಬಗ್ಗೆ ಗೊತ್ತಾಯ್ತಾ? ಅವ್ರ ಬಗ್ಗೆ ಕೇಳೋಕೆ ನಾನು ಅವ್ರ ಮನೆ ಹತ್ರ ಹೋಗಿದ್ದೆ. ಕೇಳ್ದಾಗ ಗೊತ್ತಾಯ್ತು ಅವ್ರ ತಾಯಿ ಕಾಶಿಗೆ ಹೋಗಿದಾರಂತೆ. ಹಾಗಾದ್ರೆ ಈ ವರ್ಷ ಸಾಂಜಿ ಮಾತೆ ಕತೆನ ಯಾರು ಹೇಳ್ತಾರೆ? ಅಮ್ಮ, ಇದೇನ್ ಹೇಳ್ತಿದ್ಯಾ? ಸಂಜೆ ಮಾತೆ, ನಾವು ದುರ್ಗಾ ಮಾತೆಗೆ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ವಲ್ಲ. ರಾಧೆ ಪುಟ್ಟಿ, ಸಾಂಜಿ ಮಾತೆನೆ ಮಾತೆ ದುರ್ಗೆ ಮತ್ತೆ ಮಾತೆ ಲಕ್ಷ್ಮೀ ರೂಪ. ವೃಜಮಂಡಲದಲ್ಲಿ ದುರ್ಗಾ ಮಾತೆನೆ ಸಾಂಜಿ ಮಾತೆ ಅಂತ ಕರೀತಾರೆ. ಅಮ್ಮ, ಹಾಗಿದ್ರೆ ಮೊದ್ಲು ನಾನ್ ಸಂಜೆ ಮಾತೆ ಕತೆ ಕೇಳ್ತೀನಿ. ಭಗವಂತ, ನೀರ್ ತಗೊಳ್ಳಿ. ಭಗವಂತ, ನಾನ್ ಕೇಳ್ತಿರೋದು ನವರಾತ್ರಿಗೂ ಮುಂಚೆ ನೀವ್ ಯಾರ್ ಪ್ರತಿಮೆ ಮಾಡ್ತಿದ್ದೀರಾ ಅಂತ. ಅವರದ್ದೇ. ಯಾರಿಗೆ ನವರಾತ್ರಿ ಎಂದು ಮೋಸವಾಗಿತ್ತು? ಅಸುರ ರಾಜ, ಮಹಾನ್ ಶಾಸಕ ಮಹಿಷಾಸುರನದ್ದು. ಆದ್ರೆ ಭಗವಂತ, ಅವ್ರ ಪ್ರತಿಮೆ ಮಾಡೋ ಅವಶ್ಯಕತೆ ಏನಿದೆ? ಅವಶ್ಯಕತೆ ಇದೆ. ಈಗ ಪ್ರತೀಕಾರ ಮಹಿಷಾಸುರ ಪಡೆಯುತ್ತಾರೆ. ಅವರಿಗಾದ ಅನ್ಯಾಯಕ್ಕೆ ಮತ್ತು ನನಗಾದ ವಂಚನೆಗೆ. ಅಣ್ಣ ಭೀಮಾ, ಈ ಸಾರಿ ಬರ್ಚಾನದ ನವರಾತ್ರಿ ಉತ್ಸವ ತುಂಬಾ ಮನೋಹರವಾಗಿರುತ್ತೆ. ಅದ್ರ ಜೊತೆಗೆ ಕೃಷ್ಣ ಮತ್ತೆ ರಾಧೆ ಹೊಡೆದಾಟ, ಅದ್ರಿಂದ ಆನಂದ ಇನ್ನೂ ಹೆಚ್ಚಾಗುತ್ತೆ. ಅಷ್ಟೊಂದ್ ಜಗಳ ಆಗುತ್ತ ಅವ್ರಿಬ್ರು ನಡುವೆ? ನಾನಂತೂ ಹೋಗೋದಿಲ್ಲ ಹಠ ಬರೀ ರಾಧೆ ಹತ್ರ. ನಂದ, ಗುರುದೇವ, ಪ್ರಣಾಮ ಗುರುದೇವ. ಕಲ್ಯಾಣವಾಗಲಿ. ಗುರುದೇವ, ನೀವಿಲ್ಲಿ ಯಾವ್ದಾದ್ರು ವಿಶೇಷ ಕಾರಣ? ಕೃಷ್ಣ, ಅದು ನಾರಾಯಣ. ಪ್ರಭು, ನಾನು ಎಂದಿನಿಂದ ನರ ಮತ್ತು ನಾರಾಯಣರ ದರ್ಶನಕ್ಕಾಗಿ ಪ್ರತೀಕ್ಷೆ ಮಾಡುತ್ತಿದ್ದೆ. ಇಂದು ನಿಮ್ಮಿಬ್ಬರ ದರ್ಶನ ಮಾಡಿ ನಾನು ಧನ್ಯನಾದೆ. ನಾರಾಯಣನೇ ಈ ಸೃಷ್ಟಿಯ ಅದೃಶ್ಯ ಕಾರಣನಾದರೆ ನರ ಆ ಕಾರಣದ ಕರ್ಮ. ಇಬ್ಬರು ಸೇರಿ ಈ ಜಗತ್ತಿನ ಸೃಷ್ಟಿಗೆ ಪೂರ್ಣತೆ ನೀಡುತ್ತಾರೆ. ನಿಮ್ಮಿಬ್ಬರನ್ನು ಒಟ್ಟಿಗೆ ನೋಡಿ ನಾನು ಅದೇ ಪೂರ್ಣತೆಯನ್ನು ಪಡೆದುಕೊಂಡೆ. ಹೇ ಋಷಿವರ್ಯ, ಈ ಯುಗದಲ್ಲಿ ನಿಮ್ಮಂತಹ ಋಷಿಗಳ ಸಾನ್ನಿಧ್ಯವನ್ನು ಪಡೆದುಕೊಂಡು ನಾವು ಧನ್ಯರಾದೆವು. ಹೇ ಋಷಿವರ್ಯ, ನನಗೆ ಅರ್ಜುನನ ಅವತಾರದಲ್ಲಿ ನಿಮ್ಮಿಂದ ಬಹಳ ಜ್ಞಾನ ಪಡೆಯಬೇಕಿದೆ. ಪ್ರಭು ನಾರಾಯಣನ ಲೀಲೆಯಂತೂ ಎಂದೂ ಆರಂಭವಾಗಿದೆ ಮತ್ತು ನಾರಾಯಣನ ಲೀಲೆಯ ಅನುಸಾರವೇ ನಾನು ಕರ್ಮ ಮಾಡಬೇಕಿದೆ. ಮತ್ತು ಈ ಕರ್ಮ ನಿಮ್ಮ ಮೂಲಕ ದೊರೆಯುವ ಜ್ಞಾನವಿಲ್ಲದೆ ಹೇಗೆ ತಾನೇ ನಡೆಯುವುದು? ಋಷಿವರ್ಯ, ನಿಮ್ಮ ಮೂಲಕ ರಚನೆಯಾಗುವ ಗರ್ಗ ಸಂಹಿತೆಯಿಂದ ಧರ್ಮದ ಸ್ಥಾಪನೆಯಾಗಲಿದೆ. ಕೇವಲ ನೀವು ಮಾತ್ರ ಇದನ್ನು ತಿಳಿದವರು. ಈ ಯುಗದಲ್ಲಿ ನಾವಿಬ್ಬರು ನರ ಮತ್ತು ನಾರಾಯಣನ ಅವತಾರವೆಂದು. ಆ ಕಾರಣದಿಂದ ನೀವು ನಮ್ಮ ಲೀಲೆಯಲ್ಲಿ ಸಹಾಯಕರಾಗಬೇಕು. ನಾನಂತೂ ನಿಮ್ಮಿಬ್ಬರ ಅನುಚರ ಮಾತ್ರವೇ. ನಿಮ್ಮ ಪ್ರೇರಣೆಯಿಂದಲೇ ನಿಮ್ಮ ಲೀಲೆಯಲ್ಲಿ ಸಹಭಾಗಿಯಾಗಲು ಇಲ್ಲಿಗೆ ಬಂದಿದ್ದೇನೆ. ಗುರುದೇವ, ನೀವಿಲ್ಲಿ? ಪ್ರಣಾಮ ಗುರುದೇವ. ಕಲ್ಯಾಣವಾಗಲಿ. ಇವತ್ತಿಲ್ಲಿಗೆ ಬರೋಕೆ ವಿಶೇಷ ಕಾರಣ?
ಹಸ್ತಿನಾಪುರದ ರಾಜವಧು ದೇವಿ ಕುಂತಿ ತನ್ನ ಪಂಚಪುತ್ರರೊಂದಿಗೆ ಇಲ್ಲಿಗೆ ಬಂದಿದ್ದಾಳೆ ಎಂದು ತಿಳಿದು ಬಂತು. ಆರ್ಯಾವರ್ತದ ಬಾವಿ ವೀರರನ್ನು ನೋಡಲೆಂದು ಬಂದೆ. ಖಂಡಿತ ಗುರುದೇವ, ಬನ್ನಿ, ಆಸನ ಸ್ವೀಕರಿಸಿ. ಗಿರಿಧರ, ನಿನಗ್ ಗೊತ್ತಿದ್ಯಲ್ಲ, ಸಾಂಜೆ ಮಾತೆ ಪೂಜೆಗೆ ಎಷ್ಟೊಂದ್ ರೀತಿ ಹೂವು ಹಣ್ಣುಗಳನ್ನ ತರಬೇಕು ಅಂತ. ಅಷ್ಟೆಲ್ಲ ಗೊತ್ತಿದ್ರು ನಾನು ಪೂರ್ತಿ ವೃಂದಾವನನ ಹುಡುಕ್ಬೇಕಾಗತ್ತೆ. ನೀವು ನಿಶ್ಚಿಂತೆಯಿಂದ ಇರಿ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ರಾಧೆ, ನೀನ್ ಇನ್ನೂ ಹೋಗಿಲ್ವಾ ಸಾಂಜಿ ಮಾತೆಗೆ ಮಣ್ಣು ತರೋದಕ್ಕೆ? ಅಮ್ಮ, ನೀವು ಸಂಜೆ ಮಾತೆ ಪೂಜೆ ಕೆಲಸದಲ್ಲಿ ನನಗ್ ಕತೆ ಹೇಳೋದೇ ಮರ್ತು ಬಿಟ್ರಿ. ಮಗಳೇ, ಕತೆ ಅಂತೂ ನನಗೆ ಹೇಳ್ತೀನಿ, ಆದ್ರೆ ಮೊದ್ಲು ಪೂಜೆಗೆಲ್ಲನೂ ಸಿದ್ಧತೆ ಆಗ್ಬಿಡ್ಲಿ. ಹಾ, ಹೋಗು, ಬೇಗ ಹೋಗು. ಮತ್ತೆ ಆ ನಂದಿ ತೀರದಲ್ಲಿರೋ ಜಾಗದಿಂದ ಕಪ್ಪು ಮಣ್ಣನ್ನು ತಗೊಂಡ್ ಬಾ. ಅದು 3 ಪ್ರಕಾರದ್ದು. ಆದ್ರೆ ಅಮ್ಮ, ಕಪ್ಪು ಮಣ್ಣೆ ಹಾಕ್ಬೇಕು. ರಾಧೆ ಪುಟ್ಟಿ, ಯಾಕಂದ್ರೆ ಕಪ್ಪು ಮಣ್ಣು ಪವಿತ್ರವಾಗಿರುತ್ತೆ. ಮತ್ತದೇ ಕಪ್ಪು ಮಣ್ಣಿಂದ ಗೋಡೆ ಮೇಲೆ ಸಾಂಜಿ ಮಾತೆ ಪ್ರತಿಮೆ ಮಾಡ್ಬೇಕಾಗತ್ತೆ. ಅದ್ಯಾಕಂಗ್ ಮಾಡ್ತಾರಪ್ಪ? ಯಾಕಂದ್ರೆ ಸಾಂಜಿ ಮಾತೆ ಕೃಪೆ ಎಲ್ರ ಮೇಲಿರ್ಲಿ, ಮತ್ತ ಅವ್ರ ಆಶೀರ್ವಾದ ನಮ್ಮೆಲ್ರ ಮೇಲಿರ್ಬೇಕು. ಹಾಗೆ ಅವ್ರ ನಮ್ ರಕ್ಷಣೆ ಮಾಡ್ಬೇಕು. ಅಮ್ಮ, ನಿಮ್ಗಂತೂ ಸಂಜೆ ಮಾತೆ ಬಗ್ಗೆ ಎಲ್ಲ ಗೊತ್ತಿದೆ, ಆದ್ರೆ ಈ ನಿಮ್ ಮಗಳಿಗೆ ಏನು ಗೊತ್ತಿಲ್ಲ. ನನಗೆ ದಾರಿಲಿ ಕೃಷ್ಣ ಸಿಕ್ಬಿಟ್ಟು ಅವನು ನನ್ನ ಹತ್ರ ಸಂಜೆ ಮಾತೆ ಬಗ್ಗೆ ಏನಾದ್ರೂ ಕೇಳಿದ್ರೆ ನಾನು ಅವನಿಗೆ ಏನ್ ಹೇಳೋದು? ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ? ಅಮ್ಮ, ನಾನ್ ಮೊದ್ಲು ಸಂಜೆ ಮಾತೆ ಕತೆ ಕೇಳ್ಬೇಕು. ಕತೆ ಗೊತ್ತಿದ್ರೆ ತಾನೆ ನಾನು ಮಾತೆ ಪೂಜೆ ತಯಾರಿನ ಅಚ್ಚುಕಟ್ಟಾಗಿ ಮಾಡ್ಬೋದು. ಅಮ್ಮ, ನನಗೆ ಕತೆ ಹೇಳಮ್ಮ, ಹೇಳು. ಹಾ ಅಮ್ಮ, ಕತೆ ಹೇಳು, ಹೇಳಮ್ಮ. ಆಗ್ಲಿ, ನಾನೀಗ ನಿಮ್ಗೆಲ್ಲ ಸಾಂಜಿ ಮತ್ತೆ ಕತೆ ಹೇಳ್ತೀನಿ, ಕೇಳಿ. ಈಗ ನಮ್ ರಾಧೆ ಪುಟಿ ಆಸೆ ಅಂದ್ಮೇಲೆ ಆ ಕತೆ ಹೇಳ್ದೇ ಇರೋಕ್ಕಾಗತ್ತಾ ಹೇಳಿ? ಬಹಳ ಸಮಯದ ಹಿಂದಿನ ಕತೆ ಇದು. ಒಂದು ಸುಂದರ ರಾಜ್ಯ ಇತ್ತು. ಅಲ್ಲಿ ರಾಜ ಆಗಿದ್ದ ಮಹಾರಾಜ ಸುಚೇಂದ್ರ. ನ್ಯಾಯವಂತನ ರಾಜ್ಯದಲ್ಲಿ ಯಾರಿಗೂ ದುಃಖ ಇರಲಿಲ್ಲ. ರಾಜ ಸುಚೇಂದ್ರನ ಎಲ್ಲಾ ಪ್ರಜೆಗಳು ಸುಖವಾಗಿದ್ರು. ಅಮ್ಮ, ನಿಜವಾಗ್ಲೂ ಏನಾದ್ರು ಅಂತ ರಾಜ ಇದ್ನ? ಅವನ್ ಪ್ರಜೆಗಳು ಅಷ್ಟೊಂದು ಸುಖವಾಗಿದ್ರ? ಇಲ್ಲ, ಇದು ಕತೆನಾ? ಮಗಳೇ, ಯಾವುದು ಇವತ್ತು ಕತೆಯಾಗಿದೆಯೋ ಅದು ರಾಜ ಸುಚೇಂದ್ರನ ಸಮಯದಲ್ಲಿ ಸತ್ಯ ಆಗಿತ್ತು. ಆಮೇಲೆ ಏನಾಯ್ತಮ್ಮ? ಮಗಳೇ, ಆ ರಾಜನ ಹೆಂಡತಿ ಹೆಸರು ಕಲಾವತಿ. ಅವರಿಬ್ಬರಿಗೂ ಒಬ್ಳು ಸುಂದರವಾಗಿರೋ ಮಗಳು ಹುಡ್ತಾಳೆ. ಅವಳ ಹೆಸರು ಸಾಂಜಿ ಅಂತ. ಮತ್ತೆ ಸಾಂಜಿ ಬೇರೆ ಯಾರೋ ಅಲ್ಲ, ಇವಳು ಸಾಕ್ಷಾತ್ ಮಾತೆ ಲಕ್ಷ್ಮಿಯ ಅವತಾರ ಆಗಿದ್ಲು. ಹಾಗಾಗಿ ಬಾಲ್ಯದಿಂದನೂ ಸಾಂಜಿ ಸದಾ ಶ್ಯಾಮನ ನೆನಪಲ್ಲೇ ಮುಳುಗಿರ್ತಿದ್ಲು. ಮತ್ತೆ ಯಾವಾಗ್ಲೂ ಶ್ಯಾಮನ ಪೂಜೆನೆ ಮಾಡ್ತಿದ್ಲು. ಶ್ಯಾಮ 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 ನೀನು ನನ್ನಯ ಶ್ಯಾಮ, ಶ್ಯಾಮ 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 ನೀನು ನನ್ನಯ ಶ್ಯಾಮ. ಮಿತ್ರನು ಸಖನು ಪ್ರೇಮ ಪ್ರಾಣನು, ಮಿತ್ರನು ಸಖನು ಪ್ರೇಮ ಪ್ರಾಣನು. ಶ್ಯಾಮ 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 ನೀನು ನನ್ನಯ ಶ್ಯಾಮ, ಶ್ಯಾಮ 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 ನೀನು ನನ್ನಯ ಶ್ಯಾಮ. ನೀನೇ ನನ್ನಲ್ಲಿ ನೆಲೆಸಿರುವೆ, ದೇಹದಿ ಉಸಿರು ಬೆರೆತಂತೆ. ನಿನ್ನಲ್ಲಿ ನಾ ಹೀಗೆ ಬೆರೆವೆ, ಹಾಲಲ್ಲಿ ಜೇನು ಬೆರೆತಂತೆ. ಮಿಡಿಯುವುದು ನನ್ನೆದೆ ಬೆಳಗು ಬೈಗು, ಬಿಡದೆ ಒಂದೇ ನಾಮ. ಶ್ಯಾಮ 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 ನೀನು ನನ್ನಯ ಶ್ಯಾಮ, ಶ್ಯಾಮ 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 ನೀನು ನನ್ನಯ ಶ್ಯಾಮ. ಅಮ್ಮ, ಸಂಜೆ ಶ್ಯಾಮನ ಅಷ್ಟು ದೊಡ್ಡ ಭಕ್ತಿ ಆಗಿದ್ರೆ ಅವರು ಸಂಜೆ ನೋಡಕ್ ಬರ್ತಿದ್ರ? ಮಗಳೇ, ಶ್ಯಾಮ ಅವಳನ್ನ ಕೇವಲ ಭೇಟಿ ಮಾಡಕ್ ಬರ್ತಿರ್ಲಿಲ್ಲ. ಬದಲಿಗೆ ಸಾಂಜಿಯ ಶ್ಯಾಮ ಸಾಂಜಿ ಕೈಯಿಂದಾನೇ ಶೃಂಗಾರ ಮಾಡಿಸ್ಕೊಳಕ್ ಬರ್ತಿದ್ದ. ಶ್ಯಾಮ, ಶ್ಯಾಮ, ಎಲ್ಲಿದ್ಯಾ ಶ್ಯಾಮ? ಶ್ಯಾಮ,
ಇನ್ನ ನಿನ್ ಸಿಂಗಾರ ಮುಗ್ದಿಲ್ಲ. ನೀನ್ ಯಾಕೆ ಆಟ ಆಡಿಸ್ತಿದ್ಯಾ? ನೀನ್ ಯಾವಾಗ್ಲೂ ಸಿಂಗಾರದ ನಡುವೆನೆ ಎದ್ದೋಗ್ತೀಯಾ? ನೀನ್ ಇನ್ನೊಂದ್ಸಲ ಸಿಂಗಾರದ ನಡುವೆ ಎದ್ದು ಓಡೋದ್ರೆ ಇನ್ಯಾವತ್ತೂ ನಾನು ನಿಂಗೆ ಸಿಂಗಾರ ಮಾಡಲ್ಲ 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 ಮಾಡೋದೇ ಇಲ್ಲ. ಶ್ಯಾಮಾ ಎಲ್ಲಿದ್ಯಾ? ಶ್ಯಾಮಾ ಎಲ್ಲಿದ್ಯಾ? ಶ್ಯಾಮಾ ಹೊರಗಡೆ ಬಾ. ಶ್ಯಾಮಾ ನನಗ್ ಗೊತ್ತು ನೀನ್ ಇಲ್ಲೇ ಬಚ್ಚಿಕೊಳ್ಳೋದು ಅಂತ. ನಿಂಗ್ ಸಿಂಗಾರ ಮುಗಿದ್ರೆ ಸಾಕು, ಆಮೇಲೆ ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು. ಇಲ್ಲ ಅಂದ್ರೆ ನೋಡಿದವ್ರು ಏನಂತಾರೆ, ಸಂಜೆ ಮಾಡಿರೋ ಸಿಂಗಾರ ಸರಿನೇ ಇಲ್ಲ ಅಂತ. ಶ್ಯಾಮಾ 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 ಹೊರಗ್ ಬಾ. ಶ್ಯಾಮಾ ಶ್ಯಾಮಾ ಹೊರಗ್ ಬಾ. ಶ್ಯಾಮಾ ಶ್ಯಾಮಾ ಇಷ್ಟು ಕಾಡಿಸ್ಬೇಡ. ಪುತ್ರಿ ಸಾಂಜಿ, ಇದೇನು ಸಾಂಜಿ, ನೀನು ಮತ್ತೆ ಶ್ಯಾಮನ್ನ ಹುಡುಕ್ತಾ ಇದೀಯಾ? ಇನ್ನೇನ್ ಮಾಡಕ್ಕಾಗುತ್ತೆ ಅಪ್ಪ, ಶ್ಯಾಮ ತುಂಬಾ ತುಂಟ. ಅವನು ನನ್ ಕೈ ಸಿಂಗಾರ ಮಾಡಿಸ್ಕೊಳ್ಳೋದಿಕ್ಕೆ ಒಪ್ಪೋದೇ ಇಲ್ಲ, ಯಾವಾಗ್ಲೂ ಆಟ ಆಡಿಸ್ತಾನೆ. ಶ್ಯಾಮ ನಮ್ಮ ಆರಾಧ್ಯ ಸಾಂಜಿ, ನಿನ್ನ ಗೆಳೆಯ ಅಲ್ಲ ನಿನ್ನ ನೋಡೋಕ್ ದಿನ ಬರೋದಕ್ಕೆ. ಆದ್ರೆ ಅವನು ದಿನ ನನ್ನ ನೋಡೋಕ್ ಬರ್ತಾನೆ. ಮಗಳೇ, ಇದು ಸಾಧ್ಯನೇ ಇಲ್ಲ. ಇದೆಲ್ಲ ನಿನ್ನ ಭ್ರಮೆ. ಅಲ್ಲಮ್ಮ, ಸಾಕ್ಷಾತ್ ಶ್ಯಾಮ ನಿನ್ ಜೊತೆ ಇರೋದಕ್ಕೆ ಅದು ಹೇಗ್ ಸಾಧ್ಯ? ಅಮ್ಮ, ಈಗಷ್ಟೇ ಶ್ಯಾಮ ನನ್ ಜೊತೆನೇ ಇದ್ದ. ನಾನು ಅವನ್ಗೆ ಸಿಂಗಾರ ಮಾಡ್ತಿದ್ದೆ. ಇಲ್ ನೋಡಿ, ಇನ್ನು ನನ್ ಕೈಯಲ್ಲಿ ಬಣ್ಣ ಮಾಸೆ ಇಲ್ಲ. ಈ ಹೂವಿನ ಹಾರ ನಾನು ಅವನ್ಗೋಸ್ಕರನೇ ಮಾಡಿದ್ದು. ಸಿಂಗಾರ ಮುಗಿಯೋಕ್ಕೂ ಮುಂಚೆ ಅವನಿಲ್ಲಿಂದ ಎದ್ದು ಹೊರಟೋದ. ಮಗಳೇ, ಶ್ಯಾಮ ಭಗವಂತನಮ್ಮ. ಅಮ್ಮ, ಅವನ್ ನಿಮಗ್ ದೇವರಾಗಿರ್ಬಹುದು, ಆದ್ರೆ ಅವನ್ ನಂಗೆ ಯಾವತ್ತು ಗೆಳೆಯಾನೆ. ನಾನು ಅವನ ಕೂಗ್ದಾಗೆಲ್ಲ ಅವನ್ ಬರ್ತಾನೆ. ಶ್ಯಾಮ ಶ್ಯಾಮ ನೀನ್ ಎಲ್ಲಿದ್ಯಾ? ಶ್ಯಾಮ ಹೊರಗ್ ಬಾ. ಶ್ಯಾಮ ಒಂದೊಂದ್ಸಲ ನನ್ ಕೂಗಿ ಕರೆದ್ರೂನು ಅವನ್ ಬರಲ್ಲ, ಯಾಕಂದ್ರೆ ಅವನ್ ನನ್ ಜೊತೆ ಕಣ್ಣ ಮುಚ್ಚಾಲ ಆಡ್ತಾನೆ. ಸಾಂಜಿ, ಬುದ್ಧಿ ಹೇಳು ನಿನ್ನ ಪುತ್ರಿಗೆ. ಇಲ್ದಿದ್ರೆ ಜನರು ಏನು ಹೇಳ್ತಾರೆ? ಯಾವ ಶ್ಯಾಮ ದೊಡ್ಡ ದೊಡ್ಡ ಋಷಿಮುನಿಗಳ 100 ವರ್ಷದ ತಪಸ್ಸಿಗೂ ದರ್ಶನ ನೀಡೋದಿಲ್ವೋ, ಅವನು ಸಾಂಜಿ ಒಂದ್ಸಲ ಕರೆದಿದ್ದಕ್ಕೆ ಬಂದ್ಬಿಡ್ತಾನ. ಆದ್ರೆ ಇದೇ ನಿಜ ಅಪ್ಪ. ಅಮ್ಮ, ಇದು ಸರಿಯಲ್ಲ. ಸಾಂಜಿಯ ಅಪ್ಪ ಸಾಂಜಿ ಮೇಲೆ ಅಷ್ಟು ಕೋಪ ಮಾಡ್ಕೋಬಾರ್ದಿತ್ತು. ಯಾಕಂದ್ರೆ ಅವ್ರಿಗೆ ಅನ್ನಿಸ್ತಾ ಇದ್ದಿದ್ದು ಇದೆಲ್ಲ ಸಾಂಜಿ ಮನಸ್ಸಿನ ಭ್ರಮೆ ಅಂತ. ಯಾರು ಸಾಂಜಿನ ನಂಬ್ತಾನೆ ಇರ್ಲಿಲ್ಲ. ನಿಜವಾಗ್ಲೂ ಶ್ಯಾಮ ಸಾಂಜಿ ಜೊತೆ ಆಡ್ತಾನೆ ಅಂತ, ಮತ್ತೆ ಸಾಂಜಿ ಹತ್ರ ತನ್ನ ಶೃಂಗಾರ ಮಾಡಿಸ್ಕೋತಾನೆ ಅಂತ, ಮತ್ತೆ ಸಾಂಜಿನೂ ಶೃಂಗಾರ ಮಾಡ್ತಾಳೆ ಅಂತ. ಆದ್ರೆ ಯಾಕಮ್ಮ? ಯಾಕಂದ್ರೆ ಸಾಂಜಿ ಸಾಕ್ಷಾತ್ ಮಾತೆ ಲಕ್ಷ್ಮಿಯ ಅವತಾರ ಆಗಿದ್ಲು. ಮತ್ತೆ ಅದೇ ಕಾರಣಕ್ಕೆ ಶ್ಯಾಮ ಸಾಂಜಿ ಬಿಟ್ಟು ಬೇರೆ ಯಾರ ಕಣ್ಗೂ ಕಾಣಿಸ್ಕೋತಿರ್ಲಿಲ್ಲ. ಆಮೇಲೆ ಏನಾಯ್ತು ಅಮ್ಮ? ಒಂದಿನ ಅಲ್ಲಿ ಏನಾಯ್ತು ಅಂದ್ರೆ, ಸಾಂಜಿ ಶ್ಯಾಮನ್ ಮೇಲೆ ಮುನಿಸ್ಕೊಂಡ್ಲು. ಹೇಗೆ ಅಂದ್ರೆ, ನಾನು ನನ್ ಗೊಲ್ಲನ್ ಮೇಲೆ ಕೋಪ ಮಾಡ್ಕೊಂಡ ಹಾಗೆ? ಮಗಳೇ, ಒಂಥರ ಹಾಗೆ ಅನ್ಕೋ. ಶ್ಯಾಮ, ನೀನ್ ಯಾಕೆ ಹೀಗ್ ಮಾಡ್ತೀಯಾ? ನಿನ್ಗೆ ಯಾವಾಗ ಮನ್ಸ್ ಬರುತ್ತೋ ಅವಾಗ ಬರ್ತೀಯಾ, ಮತ್ತೆ ಯಾವಾಗ ನಿನ್ ಮನ್ಸ್ ಬದಲಾಗುತ್ತೋ ಅವಾಗ ನೀನ್ ಹೋಗ್ಬಿಡ್ತೀಯಾ. ಮತ್ತೆ ಅಪ್ಪ ನನಗ್ ಬೈತಾನೆ ಇರ್ತಾರೆ, ನೀನ್ ಇಲ್ವೇ ಇಲ್ಲ ಅಂತ. ಈಗ ನೀನೇ ಹೇಳು, ನಾನ್ ಹೇಗ್ ಅರ್ಥ ಮಾಡಿಸ್ಲಿ ಅಪ್ಪಂಗ್ ನೀನಿದ್ಯಾ ಅಂತ? ಇವತ್ತು ನೀನ್ ನನ್ಗೆ ಈ ಸಮಸ್ಯೆಗೆ ಪರಿಹಾರ ತೋರಿಸ್ಲೇಬೇಕು. ಎಲ್ಲಿದ್ಯಾ ಶ್ಯಾಮ? ಈಗ್ಲಾದ್ರೂ ಮುಂದೆ ಬಾ. ಶ್ಯಾಮ 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 ನೀನ್ ಎಲ್ಲಿದ್ಯಾ? ಶ್ಯಾಮ ಶ್ಯಾಮ
ನಾನಿಲ್ಲಿದ್ದೀನಿ ಸಂಜಿ. ಅಲ್ಲಲ್ಲ ಸಂಜಿ, ಇಲ್ಲಿ ನೋಡು. ಹೋಗು, ನಾನು ನಿನ್ ಜೊತೆ ಮಾತೇ ಆಡಲ್ಲ. ಆದ್ರೆ ಈಗಷ್ಟೇ ನೀನು ನನ್ನ ಹತ್ರ ಉದ್ದುತ್ತದ್ ಮಾತಾಡ್ತಿದ್ದೆ. ಈಗೇನಾಯ್ತು ಸಂಜಿ? ಮೊದ್ಲು ನೀನ್ ನನ್ಗೆ ಮಾತ್ ಕೊಡು, ನೀನು ನಮ್ಮ ಅಪ್ಪನ ಮುಂದೆ ಬರ್ತೀಯಾ ಅಂತ. ಆಗ ಅವ್ರಿಗೆ ನಂಬಿಕೆ ಬರುತ್ತೆ, ನಾನು ನಿಂಗೆ ಶೃಂಗಾರ ಮಾಡ್ತೀನಿ, ನಾನು ನಿನ್ ಜೊತೆ ಕಣ್ಣ ಮುಚ್ಚಲ್ಲೇ ಆಡ್ತೀನಿ, ಆಗ್ಲೇನೆ ನಿನ್ ಜೊತೆ ಮಾತಾಡೋದು. ಸಂಜಿ, ನಿನ್ನನ್ನ ನೋಡ್ಬೋದು, ಯಾಕಂದ್ರೆ ಇದು ನಿನ್ನ ವಿಶ್ವಾಸ, ನಿನ್ನ ಶ್ರದ್ಧೆ, ನಿನ್ನ ಭಕ್ತಿ ಇದು. ಆದ್ರೆ ಬೇರೆಯವರು ನನ್ನ ನೋಡಕ್ಕಾಗಲ್ಲ, ಅವರಿಗೆ ಅಂತ ನಂಬಿಕೆ ಇಲ್ಲ. ನಂಗದೆಲ್ಲ ಗೊತ್ತಿಲ್ಲ ಶ್ಯಾಮ. ನೀನ್ ನನಗಿಷ್ಟ ಹೇಳು, ನೀನ್ ನನ್ನ ಅಪ್ಪನ ಮುಂದೆ ಬರ್ತೀಯೋ ಇಲ್ವೋ? ಸಂಜಿ, ಒಮ್ಮೆ ನಾನು ಅವ್ರ ಮುಂದೆ ಬಂದ್ರು ಕೂಡ ಅವ್ರು ನನ್ನ ನೋಡಕ್ಕಾಗಲ್ಲ. ಶ್ಯಾಮ, ನೀನ್ ನಿಂಗೆ ಇಷ್ಟ ಬಂದಂಗ್ ಮಾಡ್ತೀಯ. ನಾನು ಒಂದು ಮಾತು ಕೇಳಲ್ಲ, ನಾನು ನಿನ್ ಜೊತೆ ಮಾತೇ ಆಡಲ್ಲ, ನಾನು ಹೋಗ್ತಿದ್ದೀನಿ. ಸಂಜಿ ಕೇಳಿಲ್ಲಿ, ನನ್ ಮಾತನ್ನ ನೀನ್ ಕೇಳಿಲ್ಲ ಅಂದ್ರೆ ನಿನ್ ಮಾತನ್ನ ನಾನೇ ಕೇಳಿ. ಸಂಜಿ, ನೀನ್ ಸದಾ ನನ್ ಶೃಂಗಾರ ಮಾಡ್ತೀಯ, ಆದ್ರೆ ಇವತ್ತು ನಾನು ಶ್ಯಾಮ ನಿನ್ನ ಶೃಂಗಾರ ಮಾಡ್ತೀನಿ. ನಿಜವಾಗ್ಲೂ ಮಾತ್ ಕೊಡ್ತೀಯ ಶ್ಯಾಮ? ಹಾ ಸಂಜಿ, ಇದು ನನ್ನ ವಚನ.